ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಮುಖಂಡರು ಮಾಡುತ್ತಿರುವ ಆರೋಪಗಳನ್ನು ಖಂಡಿಸಿ ಗದಗ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಳೆದ ಬುಧವಾರ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಗದಗ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಜಾತಾ ದೊಡ್ಮನಿ, ಸ್ವಾತಿ ಮಾಳ್ಗಿ, ನೀಲಮ್ಮ ಬೋಳ್ನವರ್, ಜಯಕ್ಕ ಕಳ್ಳಿ, ಶೋಭಾ ದೇಸಳ್ಳಿ, ರಾಜೇಶ್ವರಿ ಭಜಂತ್ರಿ ಸೇರಿದಂತೆ ಇನ್ನೂ ಹಲವು ಮಹಿಳಾ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಒಂದು ಓಟಿಗೋಸ್ಕರ ಮಹಿಳೆಯರ ಮನವೊಲಿಸಿಕೊಳ್ಳೋಕೋಸ್ಕರ ಮಹಿಳಾ ಮೀಸಲಾತಿಯನ್ನ ಇವರು ತಂದಿದ್ದಾರೆ. ಇದನ್ನ ಎಲ್ಲ ಮಹಿಳೆಯರು ನೋಡ್ತಾ ಇದ್ದಾರೆ. ಮಹಿಳೆಯರ ಪರವಾಗಿ ಏನಾದ್ರೂ ಕೆಲಸ ಮಾಡಾಕತ್ತೈತೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಈಗ ತಾವು ನೋಡ್ತಾ ಇದ್ದೀರಿ, ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಯಾರು ಮಾಡಿರ್ಲಿಕ್ಕಿಲ್ಲ. ಹಿಂದೆ ಕೂಡ ಯಾರು ಮಹಿಳೆಯರ ಬಗ್ಗೆ ವಿಚಾರವನ್ನ ಮಾಡ್ಲಿಕ್ಕಿಲ್ಲ. ಎಷ್ಟು ಮಹಿಳೆಯರು ರಾಜ್ಯದಲ್ಲಿ ಎಷ್ಟು ಖುಷಿ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಊರಿಗೆ ಹೋಗ್ಬೇಕಾದ್ರೂ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಬಹಳ ಕಷ್ಟವನ್ನ ಪಡ್ತಾ ಇದ್ರು ನಮ್ಮ ಮಹಿಳೆಯರು. ಯಾಕಂತ ಹೇಳಿದ್ರೆ ಮಕ್ಕಳ ಕರ್ಕೊಂಡು ಹೋಗ್ಬೇಕು ಅಥವಾ ಗಂಡರ ಕರ್ಕೊಂಡು ಹೋಗ್ಬೇಕು, ಯಾರು ಕರ್ಕೊಂಡು ಹೋಗದ ಇದ್ದಾಗ ಅವರ ಆಸೆ ಹಾಗೆ ಇರ್ತಿತ್ತು. ಆದ್ರೆ ಈಗ ಹಾಗಲ್ಲ. ನಾವ್ ಯಾವುದೇ ದೇವಸ್ಥಾನ ನೋಡ್ಬೇಕಂದ್ರೂ ನಾವು ಹೋಗಬಹುದು. ಅದು ಸಿದ್ದರಾಮಣ್ಣನವರ ಒಂದು ಕೃಪೆಯಿಂದ, ಡಿ.ಕೆ. ಶಿವಕುಮಾರ್ ಅವರ ಕೃಪೆಯಿಂದ ಹಾಗೂ ಎಲ್ಲ ಮುಖಂಡ ಸಚಿವರ ಒಂದು ಪುಣ್ಯದಿಂದ, ಕಾಂಗ್ರೆಸ್ ಪಕ್ಷದ ಪುಣ್ಯದಿಂದ ನಮ್ಮ ಮಹಿಳೆಯರೆಲ್ಲ ಪುಣ್ಯ ಸ್ಥಳಗಳನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಸುಧಾರಿಸಿದೆ ಈಗ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ನೇರವಾಗಿ ಯಾವ ಏಜೆಂಟರ ನಡುವೆ ಇರ್ದೇನೆ 2,000 ರೂಪಾಯಿ ಯಾರು ಹೇಳ್ದೇನೆ ಅವ್ರ ಅಕೌಂಟಿಗೆ ಬರ್ತಾ ಇದೆ. ಇದೆಲ್ಲ ಯಾರು ಮಾಡಿದ್ರು? ಮಹಿಳೆಯರ ಬಗ್ಗೆ ಯಾರಿಗೆ ಅಭಿಮಾನ ಇದೆ, ಮಹಿಳೆಯರ ಬಗ್ಗೆ ಯಾರಿಗೆ ಕಾಳಜಿ ಇದೆ ಅನ್ನೋದನ್ನ ಬಿಜೆಪಿ ಮುಖಂಡರು ಅದನ್ನ ವಿಚಾರವನ್ನ ಮಾಡಬೇಕು. ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಂತ ಈ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ಆರ್ಥಿಕವಾಗಿ ಬಹಳ ಅವರಿಗೆ ಅನುಕೂಲಕರವಾಗಿತ್ತು. ಜೊತೆಗೆ ಅವರಿಗೆ ಒಂದು ಗೌರವ ತಂದುಕೊಟ್ಟೈತಿ. ನಮ್ಮ ಮಹಿಳೆಯರು 1 ಲಕ್ಷನೋ 2 ಲಕ್ಷ ಸಾಲ ತಗೋಬೇಕಾದ್ರೆ ಏನಾದ್ರೂ ಸೆಕ್ಯೂರಿಟಿ ಕೇಳ್ತಿದ್ರು ಬ್ಯಾಂಕ್ನವರು. ಆದ್ರೆ ಈಗ ಕೇಳೋದಿಲ್ಲ. 2,000 ರೂಪಾಯಿ ನಿಮಗೆ ಬರ್ತೈತಲ್ರಿ, ನಾವು ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ನಮ್ಮ ಮಹಿಳೆಯರು ಬಹಳ ಖುಷಿಯಿಂದ ಇದ್ದಾರೆ. ಅದಕ್ಕೆ ಬಿಜೆಪಿ ಅವರು ವಿಚಾರವನ್ನ ಮಾಡಬೇಕು. ಮಹಿಳೆಯರ ಪರವಾಗಿ ಯಾವ ಸರ್ಕಾರ ಇದೆ, ಮಹಿಳೆಯರ ಪರವಾಗಿ ಯಾವ ಸರ್ಕಾರ ಕೆಲಸ ಮಾಡಕತ್ತೈತಿ ಅನ್ನೋದನ್ನ ಒಂದು ಬಿಜೆಪಿ ಮುಖಂಡರು ವಿಚಾರ ಮಾಡಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವರು ಕೊನೆಯದಾಗಿ ಹೇಳೋದಾದ್ರೆ ಈಗಿರುವಂತಹ ಏನು 224 ವಿಧಾನಸಭಾ, 553 ಲೋಕಸಭಾದಲ್ಲೇನೆ ನೀವು ಹಂಗೇನ್ರ ಮಹಿಳೆಯರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಈಗಲೇ ನೀವು ಮಹಿಳಾ ಮೀಸಲಾತಿ ಕೊಡ್ರಿ ಅಂತ ಹೇಳಿ ನಾ ಬಿಜೆಪಿ ಮುಖಂಡರಲ್ಲಿ ಕೇಳ್ಕೊಂತೇವೆ. ಥ್ಯಾಂಕ್ ಯು.